ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ನ್ಯೂಸ್ ಎಪಿಸೋಡ್ 19. ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಸೊ ಏನಕ್ಕೆ ತುಂಬಾ ಲೇಟು ಅಂದ್ರೆ, ಈಗ ಹೊರಗೆ ಬಂದಿದ್ದೀನಿ, ಒಬ್ರು ಮನೆಗೆ ಬಂದಿದ್ದೀನಿ. ಸೊ ಫಂಕ್ಷನ್ ಇತ್ತು, ಸೊ ಅದಕ್ಕೋಸ್ಕರ ಐ ಥಿಂಕ್ ವಾಯ್ಸ್ ಸ್ಲೋ ಆಗಿ ಕೇಳಿಸ್ತಾ ಇರಬಹುದು, ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಇನ್ಸ್ಟಾಗ್ರಾಮ್ ಅವರು ಈಗ ಟಿಕ್ ಟಾಕ್ ನ ಜೊತೆ ಸೇರ್ಕೊಂಡು ವರ್ಕ್ ಮಾಡ್ತಿದ್ದಾರೆ. ಏನಪ್ಪಾ ಅಂದ್ರೆ, ನೀವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಇಂದಾನೆ ಡೈರೆಕ್ಟ್ ಆಗಿ ಒಂದು ಟಿಕ್ ಟಾಕ್ ವಿಡಿಯೋನ ಶೂಟ್ ಮಾಡ್ಕೊಂಡು ಒಂದು ಟಿಕ್ ಟಾಕ್ ಗೆ ಕಳಿಸ್ಕೋಬಹುದು. ಇವತ್ತಿನ ಸೆಕೆಂಡ್ ಟೆಕ್ ನ್ಯೂಸ್ ಏನಪ್ಪಾ ಅಂತ ನೋಡಿದ್ರೆ, ವಿವೋ ಕಡೆಯಿಂದ ವಿವೋ S1 ಬಂದ್ಬಿಟ್ಟು 6GB RAM ವೇರಿಯಂಟ್ ಇಂದು 18,990 ರೂಪಾಯಿಗೆ ಈಗ ಆಫ್ಲೈನ್ ಗೂ ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಅನ್ನ ನೋಡೋಕಿನ ಮೊದಲು ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನನ್ನೇ ನೋಡ್ತಿದ್ದಾರೆ, ಅದಕ್ಕೆ ನನಗೆ ಏನೋ ಒಂಥರ ಆಗ್ತಿದೆ. ಸೊ ಇಷ್ಟು ದಿನ ನಾನು ಒಬ್ಬೊಬ್ಬನೇ ವಿಡಿಯೋ ಮಾಡ್ತಿದ್ನಲ್ಲ, ಸೊ ಅದಕ್ಕೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಆಯ್ತಾ? ಓಕೆ, ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಮೋಟರೋಲಾ ಕಡೆಯಿಂದ ಮೋಟರೋಲಾ ಅವರು ತನ್ನ ಒಂದು ಸ್ಮಾರ್ಟ್ ಟಿವಿನ ಇಂಡಿಯಾದಲ್ಲಿ ಸೆಪ್ಟೆಂಬರ್ 16ಕ್ಕೆ ಲಾಂಚ್ ಮಾಡಲಿದ್ದಾರೆ. ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಫೈರ್ಫಾಕ್ಸ್ ಕಡೆಯಿಂದ ಫೈರ್ಫಾಕ್ಸ್ ಅವರು ಈಗ ಇನ್ನೊಂದು ಬ್ರೌಸರ್ ಅನ್ನ ಬಿಡ್ತಾ ಇದ್ದಾರೆ, ಫೈರ್ಫಾಕ್ಸ್ ಪ್ರೈವೇಟ್ ನೆಟ್ವರ್ಕ್ ಅಂತ. ಸೊ ಇದರಲ್ಲಿ ನೀವು ಇನ್ಬಿಲ್ಟ್ VPN ಇರುತ್ತೆ ಈ ಒಂದು ಫೈರ್ಫಾಕ್ಸ್ ಪ್ರೈವೇಟ್ ನೆಟ್ವರ್ಕ್ ಒಂದು ಬ್ರೌಸರ್ ನಲ್ಲಿ. ಸೊ ನೀವು ಎಕ್ಸ್ಟ್ರಾ VPN ಅನ್ನ ಹಾಕಿಸ್ಕೊಂಡು ಯಾವುದೇ ತರಹದ ವೆಬ್ಸೈಟ್ ಗಳನ್ನ ಬ್ರೌಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಹಾಗೆ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಓಕೆ, ಮೋಟರೋಲಾ ಟಿವಿದು ಹೇಳಿದ್ನಲ್ಲ, ಅದು ಫ್ಲಿಪ್ಕಾರ್ಟ್ ನಲ್ಲಿ ಅವೈಲಬಲ್ ಇರುತ್ತೆ. ಸೆಪ್ಟೆಂಬರ್ 16ಕ್ಕೆ ಆ ಒಂದು ಸ್ಮಾರ್ಟ್ ಟಿವಿನ ನೀವು ಖರೀದಿಸ್ಕೋಬಹುದು. ಸೊ ಓಕೆ, ಬೇರೆ ಟೆಕ್ ನ್ಯೂಸ್ ಏನಂದ್ರೆ, ಓಕೆ, ಇನ್ಮೇಲೆ ಗೂಗಲ್ ಪ್ಲೇ ನಲ್ಲಿ ನಿಮ್ಗೆ ಡಾರ್ಕ್ ಮೋಡ್ ಸಪೋರ್ಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಈಗ ಅಮೆಝಾನ್ ನಲ್ಲಿ MI ಡೇಸ್ ಸೇಲ್ ನಡೀತಾ ಇದೆ. ಎಲ್ಲ ಒಂದು MI ನ ಒಂದು ಹೊಸ ಮಾಡೆಲ್ ಅಲ್ಲ, ಹಳೆ ಮಾಡೆಲ್ ಗಳಲ್ಲಿ ನಿಮ್ಗೆ ಅಪ್ ಟು 3,000ದಿಂದ ಹಿಡಿದು 8,000ವರೆಗೂ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ನೀವೇನಾದ್ರೂ MI ಟಿವಿ ಅಥವಾ MI ಮೊಬೈಲ್ ಗಳನ್ನ, ಹಳೆ ಮಾಡೆಲ್ ಗಳನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಡಾರ್ಕ್ ಮೋಡ್ ನಾನು ಗೊತ್ತಿಲ್ಲ, ಬಟ್ ಇನ್ನೊಂದು ಏನಪ್ಪಾ ಅಂತ ನೋಡಿದ್ರೆ, ನಿಮಗೆ ಗೂಗಲ್ ಕಡೆಯಿಂದ ಜಿಮೇಲ್ ನಲ್ಲೂ ಕೂಡ ಡಾರ್ಕ್ ಮೋಡ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಜಿಮೇಲ್ ನಲ್ಲೂ ಇನ್ಮೇಲೆ ನಿಮಗೆ ಡಾರ್ಕ್ ಮೋಡ್ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಒಂದು ಅಪ್ಲಿಕೇಶನ್, ಸೊ RB ಮ್ಯೂಸಿಕ್ ಅಂತ. ಸೊ ಆ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಎಲ್ಲ ಒಂದು ಯೂಸರ್ಸ್ ಅನ್ನ ಡೇಟಾ ಅನ್ನೆಲ್ಲ ತಗೊಂಡು ಏನೋ ಹ್ಯಾಕ್ ಮಾಡ್ತಾ ಇದಾರೆ ಅಂತ, ಎಲ್ಲರ ಒಂದು ಡೇಟಾಗಳನ್ನ ಕದೀತಿರಂತೆ. ನೀವೇನಾದ್ರೂ ಈ ಒಂದು RB ಮ್ಯೂಸಿಕ್ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಈಗಲೇ ಅನ್ಇನ್ಸ್ಟಾಲ್ ಮಾಡ್ಬಿಡಿ. ಆಮೇಲೆ ಇವತ್ತಿನ ಫೈನಲ್ ಟೆಕ್ ನ್ಯೂಸ್ ಏನಂದ್ರೆ, ಸೈನ್ಸ್ ಟೆಕ್ ನ್ಯೂಸ್. 110 ಲೈಟ್ ಬಿಲಿಯನ್ಸ್ ದೂರದಲ್ಲಿ ಅರ್ತ್ ತರಾನೇ ಒಂದು ಗ್ರಹನ ಕಂಡಿಡಿದಾರೆ ಅಂತೆ. ಸೊ ಆ ಒಂದು ಗ್ರಹದಲ್ಲಿ ನೀರಿದೆ, ಓಕೆನಾ? ಅದು ಎಷ್ಟು ದೂರ ಇದೆ ಅಂದ್ರೆ 110 ಲೈಟ್ ಇಯರ್ಸ್ ಅಷ್ಟು ದೂರ ಇದೆ. ಸೊ ಅದನ್ನ ಸ್ಪೇಸ್ ಟೆಲಿಸ್ಕೋಪ್ ಇಟ್ಕೊಂಡು ಕಂಡುಹಿಡಿದಿದ್ದಾರೆ ಸೈಂಟಿಸ್ಟ್ ಅವರು. ಸೊ ಇವತ್ತಿನ ಟೆಕ್ ನ್ಯೂಸ್ ಇಷ್ಟೇನೆ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ. ಐ ಥಿಂಕ್ ನಾನು ಜಾಸ್ತಿ ಏನು ಎಡಿಟ್ ಮಾಡಲ್ಲ, ಹಿಂಗೆ ಹೆಂಗ್ ಶೂಟ್ ಮಾಡಿದೀನೋ ಹಂಗೆ ಹಾಕ್ಬಿಡ್ತೀನಿ. ಯಾವುದೇ ತರಹದ ಟೈಟಲ್ ಬರಲ್ಲ, ಇಮೇಜಸ್ ಬರಲ್ಲ, ಸಾರಿ. ಸೊ